ಸಿಂಪಲ್ಲಾಗಿ ಥಟ್ ಅಂತ ಆಗೋವಂಥ ಒಂದು ರಸಂ ರೆಸಿಪಿನ ಹೇಳ್ಕೊಡ್ತೀನಿ. ಒಂದು ಕುಕ್ಕರಲ್ಲಿ ತೊಳ್ಕೊಂಡಿರೋಂಥ ತೊಗರಿಬೇಳೆ ಹಾಕ್ಕೊಳ್ಳಿ. ಕರಿಬೇವು ಸ್ವಲ್ಪ, ಬೆಳ್ಳುಳ್ಳಿ, ಈರುಳ್ಳಿ, ಹಚ್ಚಿರೋಂಥ ಟೊಮೆಟೊ. ಟೊಮೆಟೊ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಇರಲಿ ಬಿಕಾಸ್ ರಸಮ್ಸ್‌ಗೆ ಟೊಮೆಟೊನೇ ಒಳ್ಳೆ ಫ್ಲೇವರ್ ಆ್ಯಂಡ್ ಟೇಸ್ಟ್ ಕೊಡೋದು. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಬೇಕಾದಷ್ಟು ನೀರು ಹಾಕಿ 3 ವಿಜಿಲಷ್ಟು ಕೂಗಿಸಿ. ಎಲ್ಲ ಬೇಳೆ ಮೆತ್ತಗಾಗಲಿ ಆ್ಯಂಡ್ ಟೊಮೆಟೊ, ಈರುಳ್ಳಿ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಮೆತ್ತಗೆ ಬೇಯಬೇಕು. ಸೊ ನಾನಿಲ್ಲಿ 3 ವಿಜಿಲ್ ಕೊಟ್ಟಿದ್ದೀನಿ. ಈ ಕಡೆ ಕುಟಾಣಿಯಲ್ಲಿ ಕರಿಮೆಣಸು, ಬೆಳ್ಳುಳ್ಳಿ ಮತ್ತೆ ಜೀರಿಗೆ ಈ 3 ಚೆನ್ನಾಗಿ ಕುಟ್ಕೋಬೇಕು. ನೀವು ಪೌಡರ್ ಮಾಡಬೇಡಿ. ಕೈಯಲ್ಲಿ ಎಷ್ಟಾದರೆ ಅಷ್ಟು ಕುಟ್ಟಿದ್ರೆ ಆ ಫ್ಲೇವರ್ಸ್ ಇಳ್ಕೊಳ್ಳುತ್ತೆ ಆ್ಯಂಡ್ ಈ ಥರ ತರ್ತರಿಯಾಗಿದ್ರೆ ಸಾಕು. ಈಗ ಬಾಣಲಿಯಲ್ಲಿ ಎಣ್ಣೆ, ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಕರಿಬೇವು ಮತ್ತು ನಾವು ಮಾಡ್ಕೊಂಡಿರೋಂಥ ಬೆಳ್ಳುಳ್ಳಿ ಪೌಡರ್ ಇರುತ್ತಲ್ಲ ಅದನ್ನು ಹಾಕಿ 2 ನಿಮಿಷ ಫ್ರೈ ಮಾಡಿಬಿಟ್ಟು ಇಳಿಸ್ಕೋಬೇಕು. ಆ ಕ್ಲಿಪ್ ಮಿಸ್ ಆಗಿದೆ ಸೊ ನಾನು ಹಾಗೆ ಬಾಯಲ್ಲಿ ಹೇಳ್ತಾ ಇದ್ದೀನಿ. ಇದು ಪಕ್ಕಕ್ಕಿರಲಿ. ಈಗ ಕೂಗಿರೋಂಥ ಇಂಗ್ರೀಡಿಯೆಂಟ್ಸ್ ನೋಡೋಣ. ಎಲ್ಲ ಇಂಗ್ರೀಡಿಯೆಂಟ್ಸ್ ಮೆತ್ತಗೆ ಬೆಂದಿದೆ. ಸೊ ಇದನ್ನು ಒಂದ್ಸಲ ಪೊಟ್ಯಾಟೊ ಮ್ಯಾಶರಿಂದ ಮ್ಯಾಶ್ ಮಾಡ್ಕೋಬೇಕು. ಬೇಳೆ ಆಲ್ರೆಡಿ ಮೆತ್ತಗಾಗಿರುತ್ತೆ ಬಟ್ ಈರುಳ್ಳಿ, ಬೆಳ್ಳುಳ್ಳಿ ಚಂಕ್ಸ್ ಎಲ್ಲ ಹಂಗೆ ಇರುತ್ತಲ್ಲ ಅದನ್ನೆಲ್ಲ ಮ್ಯಾಶ್ ಮಾಡ್ಕೊಳ್ಳೋಣ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಆ ಎಲ್ಲ ಇಂಗ್ರೀಡಿಯೆಂಟ್ಸು ಇದಕ್ಕೆ ಸೇರಿಸ್ಬೇಕು. ಆಮೇಲೆ ನೀರನ್ನ ಹಾಕಬೇಕು. ರಸಮ್ ಕನ್ಸಿಸ್ಟೆನ್ಸಿ ಆಗಿರೋದ್ರಿಂದ ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಂಡು ಹೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಮೇಲೆ ಸಿಮ್ ಫ್ಲೇಮಲ್ಲಿ ಕುದಿಯಕ್ಕೆ ಬಿಟ್ಬಿಡಿ. ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಕುದ್ದ ಮೇಲೆ ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಬೇಗನೂ ಆಗೋಗುತ್ತೆ ಆ್ಯಂಡ್ ರುಚಿ ಕೂಡ ಸೂಪರ್. ಬಾಯೇನಾದರೂ ಕೆಟ್ಟಿದ್ರೆ ಡೆಫಿನೆಟಾಗಿ ಈ ಥರ ರಸಮ್ಸ್‌ನ ಟ್ರೈ ಮಾಡಿ ಒಂದೆರಡು ತುತ್ತು ಅನ್ನ ಜಾಸ್ತಿನೇ ತಿಂತೀರಾ. ಥ್ಯಾಂಕ್ ಯು ಸೋ ಮಚ್.